ನಮಸ್ಕಾರ ಮಾದೇವ. ಸಂಜೆ ಆಯಿತು, ಮಳೆ. ಒಂದು ಕಡೆ ನೋಡಿದ್ರೆ ಸೈಕಲ್ ಪಂಚರ್. ಪಾಂಡುರಂಗನ ಲೀಲೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವತ್ತು ಬಿಜಾಪುರಿಂದ ಪಂಡ್ರಾಪುರಕ್ಕೆ ಹೋಗಲೇಬೇಕು ಅಂದ್ಕೊಂಡು ಬಂದೆ. ಆದರೆ ಸಂಜೆ ನೋಡಿದ್ರೆ ಸೈಕಲ್ ಪಂಚರ್ ಆಯಿತು. ಯಾವ ಒಂದು ಮುನ್ಸೂಚನೆ ಏನೋ ಗೊತ್ತಿಲ್ಲ. ಸೈಕಲ್ ಪಂಚರ್ ಆಗಿದೆ, ಪಂಚರ್ ಹಾಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸೈಕಲ್ ಪಂಚರ್ ನಾವೇ ಹಾಕೋಣೋದ್ರಿಂದ ಯಾವುದೇ ಥರದೊಂದು ರಿಸ್ಕ್ ಆಗಲ್ಲ. ಸ್ವಲ್ಪ ರಿಸ್ಕ್ ಆಗುತ್ತೆ, ಐಟಮ್ ಎಲ್ಲ ಇಳಿಸ್ಬೇಕು, ಪಂಚರ್ ಹಾಕೋಬೇಕು. ಅದರಲ್ಲೂ ಮಳೆ ಬಂದ್ರಂತೂ ಒಂದು ಕಡೆ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಕೆಸರಾಗಲಿ ನೀರಿರಲಿ, ಪಂಚರ್ ಹಾಕ್ಕೊಳ್ಳೇಬೇಕಲ್ಲ. ದಾರಿಲ್ಲ, ಮುಂದೆಗಡೆ ಸಾಗೋದೇ ಇಲ್ಲ. ಅಂತೂ ಪಂಚರ್ ಹಾಕೋಣ ಅಂತೇಳಿ ಪಂಚರ್ ಹಾಕೊಂಡೆ. ಮುಂದೆ ಹೋಗೋದು ಬಿಡೋದು ಒಂದು ಗೊತ್ತಾಗ್ದಲೆ ಹಂಗೆ ಯೋಚನೆ ಮಾಡ್ತಾ ಪಂಚರ್ ಆಗ್ತಾಯಿದ್ದೆ. ಅಂಗಡಿಯವ್ರನ್ನ ಕೂಡ ಕೇಳಿದೆ, ಈ ಒಂದು ಡಾಬಾದವ್ರನ್ನ. ಅವ್ರು ಹೇಳಿದ್ರು, ಸರಿ ಆಯ್ತಪ್ಪ, ಇವತ್ತು ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಹೋಗ್ಯವಂತೆ ಅಂತ ಹೇಳಿದ್ರು. ತುಂಬ ಒಳ್ಳೆಯವರು ಇವ್ರು ಕೂಡ. ಮಹಾರಾಷ್ಟ್ರದಲ್ಲಿ ಒಂದೇನಪ್ಪ ಅಂದರೆ, ನನಗೆ ಮರಾಠಿ ಬರೋಲ್ಲ, ಅವ್ರಿಗೆ ಕನ್ನಡ ಬರೋಲ್ಲ. ಬಾರ್ಡ್ರಲ್ಲಿ ಏನೋ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೋದು. ಹಿಂದಿ ಕೂಡ ನನಗೆ ಪೂರ್ತಿ ಬರೋಲ್ಲ. ಏನೋ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಒಂದು ದೇಶ ಸುತ್ತು, ಒಂದು ಕನಸು ಹೊತ್ತು ಹೊರಟಿರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಧೈರ್ಯ ಗೆಡದೆ ಇಂಥ ಕಷ್ಟಗಳನ್ನೆಲ್ಲ ನಿಭಾಯಿಸ್ಕೊಂಡು, ಅದರಲ್ಲೂ 0 ಮನಿ ಟ್ರಾವೆಲ್ ಮಾಡ್ತಾ ಇರೋದು ನಾನಂತೂ. ರಸ್ತೆಯಲ್ಲಿ ಹೋಗ್ಬೇಕಾದ್ರಂತೂ ತುಂಬ ಜನ ಸಿಗ್ತಾ ಇರ್ತಾರೆ, ಹೊಸ ಹೊಸ ಜನ. ಅವರ ಒಂದು ನಡವಳಿಕೆ, ಅವರ ಒಂದು ಭಾವನೆ, ನಮ್ಮ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಸಿಗ್ತಾರೆ. ಮತ್ತು ಪಂಚರ್ ಆಗೋಕ್ಕೆ ಇವೆಲ್ಲ ಬೇಕು ನೋಡಿ. ಟ್ಯೂಬ್ಲರು, ವಾಲ್ ಪೆನ್ ಬಿಚ್ಚೋದು, ಸೊಲ್ಯೂಷನ್, ಉಕ್ಕಾಗ, ಇದು ಒಂದು ಪಂಚರ್ ಹಾಕೋಕ್ಕೆ ಒಂದು ಸ್ಟಿಕ್ಕರ್ ಥರ ಬರುತ್ತೆ ಇದು. ಮತ್ತು ಪಂಪು ಇರಲೇಬೇಕು ಕಂಪಲ್ಸರಿ. ಯಾಕಪ್ಪ ಅಂದರೆ ಪಂಚರ್ ಆಗಲಿಲ್ಲ ಅಂದರೂ ಒಂದು ಏರ್ ಹೊಡ್ಕೊಂಡಾದರೂ ಹೋಗ್ಬೋದು. ಅದನ್ನು ಬಿಟ್ಟರೆ ನೆಕ್ಸ್ಟು ಸಣ್ಣ ಪುಟ್ಟದೇನೋ ನಾವೇ ರೆಡಿ ಮಾಡ್ಕೋಬೇಕು ಅನ್ನೋದಾದರೆ ನೋಡ್ಬೋದು. ಈ ಆಲಕ್ಕಿ ಸೆಟ್ ಇರಬೇಕು, ಕಟಿಂಗ್ ಪ್ಲೇಯರು, ಇದ್ರ ಜೊತೆಲಿ ಒಂದು ಕಟಿಂಗ್ ಪ್ಲೇಯರು, ಜೊತೆಲಿ ಒಂದು ಸ್ಕ್ರೂ ಡ್ರೈವರು, ಟೆಸ್ಟರ್ ಇಟ್ಕೊಂಡಿರೋ ಬೆಸ್ಟ್. ಎಂತಾದರೂ ಉಪಯೋಗ ಬಂದೇ ಬರುತ್ತೆ ಯಾವುದಾದ್ರು. ಅದ್ರ ಜೊತೆಯಲ್ಲಿ ಇದೊಂದು ಸ್ಪ್ಯಾನರ್ ಇರಬೇಕು. ಯಾಕಪ್ಪ ಅಂದರೆ ಟೈರ್ ಏನಾದರೂ ಚೇಂಜ್ ಮಾಡ್ಕೊಳಬೇಕು ಅಂದರೆ ನಾವೇನೇ ಇದು ಬೇಕಾಗುತ್ತೆ. ಅದ್ರ ಜೊತೆಲಿ ಹಂಗೆ ಬ್ರೇಕ್ ಪ್ಯಾಡ್ ಕೂಡ ಹೋಯಿತು. ಇದನ್ನು ಬಿಜಾಪುರಲ್ಲಿ ತಗೊಂಡಿದ್ದೆ. ಆದರೆ ಈಗ ಹೆಂಗಿದ್ರು ಪಂಚರ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಇದ್ರ ಜೊತೆನೇ ಹಾಕ್ಕೊತಾ ಇದ್ದೀನಿ. ಇಷ್ಟೇ ಸಿಂಪಲ್ಲು. ಅಲ್ಲೇನಾದರೂ ಹಾಕ್ಸ್ಬೇಕು ಅಂದರೆ 50 ರೂಪಾಯಿ 60 ರೂಪಾಯಿ ಕೇಳ್ತಾರೆ ಚೇಂಜ್ ಮಾಡ್ಸೋಕ್ಕೆ. ಅದರಲ್ಲೂ 0 ಮನಿ ಟ್ರಾವೆಲ್ ಮಾಡೋದ್ರಿಂದ ಇವೆಲ್ಲ ನಿಭಾಯಿಸ್ಕೊಂಡು ಹೋಗ್ಲೇಬೇಕಲ್ಲ. ಎಲ್ಲಿ ಯಾವಾಗ ಎಂಥ ಕಷ್ಟ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಒಂಥರ ಲೈಫಲ್ಲಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಏನು ಗುರು ನಿಂಗೆ ತಿರುಗ್ತಾನೆ ಅಂತ ಹೇಳ್ಬಿಟ್ಟು. ಆದರೆ ಈ ಏಜಲ್ಲಿ ಓಡಾಡ್ದಲೇ ನಾವು ಏಜ್ ಆದಮೇಲೆ ಓಡಾಡೋಕ್ಕಾಗಲ್ಲ. ಒಂದು ಏಜಲ್ಲಿ ಇರ್ಬೇಕಾದ್ರೆ ಇಂಥದ್ದೆಲ್ಲ ನೋಡಬೇಕು. ಮುಂದೊಂದು ದಿನ ನಾವು ಅದನ್ನು ಮಾಡಬೇಕಾಯ್ತು, ಇದನ್ನು ಮಾಡಬೇಕಾಯ್ತು ಅಂದ್ಕೊಂಡ್ರೆ ಏನು ಪ್ರಯೋಜನ ಅಲ್ವಾ? ಇಷ್ಟು ಹೇಳ್ತಾ ನನ್ನ ಒಂದು ಮಾತು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.